ಮತ್ತೊಮ್ಮ ಚಹಾ ಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ರಾಜ್ಯದಾಗೀಗ ಎಲ್ಲಿ ನೋಡಿದ್ರು ಕರೆಂಟಿಂದ ಸಮಸ್ಯೆ. ಅದ್ರಾಗ ಬಾಗಲಕೋಟೆ ಜಿಲ್ಲಾ ರೈತರಿಗಂತೂ ಸಾಕಾಗೈತಿ. ಇತ್ಲಾಗ ಮಳಿ ಇಲ್ಲ, ಅತ್ಲಾಗ ಚಂದಾಗ ಕರೆಂಟ್ ಇಲ್ಲ. ಕರೆಂಟ್ ಸಲುವಾಗಿ ಟಿಸಿ ಕುಂಡಿಸ್ರಪ್ಪ ಅಂದ್ರ ಅಧಿಕಾರಿಗಳು ಸಾವಿರಗಟ್ಲೆ ಲಂಚ ಕೇಳ್ತಾರ. ಇಂಥದ್ರಾಗ ಸಾಲ ಸೋಲ ಮಾಡಿ ಬೆಳಿ ಬೆಳ್ಯಾಕ ರೈತರಿಗೆ ಬಹಳ ತ್ರಾಸ ಆಗೈತಿ. ಇಡೀ ದಿನ ಹೆಸ್ಕಾಂ ಆಫೀಸ್ ಮುಂದೆ ಕುಂತ ರೈತ ಮಂದಿ ಕೇಳಾಕತ್ತಿದ್ದು ಬೇರೆ ಏನೂ ಅಲ್ಲ ನೋಡ್ರಿ. ಹಳ್ಳಿಗಳಿಗೆ ಪೂರಾ ಕರೆಂಟ್ ಕೊಡ್ರಿ ಅಂತ ಕೇಳಾಕತ್ತಾರ. ಈಗೀಗ ಹಳ್ಳ್ಯಾಗ ದಿನಕ್ಕೆ 2 ರಿಂದ 3 ತಾಸು ಕರೆಂಟ್ ಇರೋದು ಹೆಚ್ಚಾಗೈತಿ. ಅಂಥದ್ರಾಗ ಮೋಟಾರ್ ನೀರು ನಂಬಿ ಜಮಖಂಡಿ ತಾಲೂಕಿನ ರೈತರು ಕಬ್ಬು ಗೊಂಜಾಳ ಸೇರಿದಂಗೆ ಬೇರೆ ಬೇರೆ ಬೆಳೆ ಬೆಳೆದಾರ. ಆದ್ರೆ ಇತ್ಲಾಗ ಮಳಿ ಇಲ್ಲ, ಅತ್ಲಾಗ ಕರೆಂಟ್ ಇಲ್ದಕ್ಕ ಅರ್ಧಕ್ಕೆ ಬೆಳೆ ಒಣಗಿ ಹೊಂಟಾವು. ಇನ್ನು ಸಾಲ ಮಾಡಿ ತ್ರಾಸ್ನಾಗಿರೋ ರೈತರು ಲಘುನ ಟಿಸಿ ಕುಂದ್ರಿಸ್ರಪ್ಪ ಅಂತ ಮನವಿ ಮಾಡಿದ್ರ ಅಧಿಕಾರಿಗಳು 10 ರಿಂದ 20 ಸಾವಿರ ತನಕ ಲಂಚ ಕೇಳ್ತಾರಂತ. ಇದನ್ನ ಮಾಡ್ದ ಹೋದ್ರ ರೈತರು ಬೆಳೆದ ಅರ್ಧ ಬೆಳೆ ಸಹಿತ ಕೈ ಬಿಟ್ಟು ಹೋಗೈತಂತಾರ ಇಲ್ಲಿ ರೈತರು. ತೆಗಿತಾರು ಅವೇನು ಕುಡ್ ಚಿಮಣಿ ಹಚ್ಚಿದಂಗೆ ಬರ್ತಾವ್ರಿ. ಲೈಟ್ ಮೋಟ್ರ್ ಚಾಲು ಆಗಂಗಿಲ್ಲ ರೀ. ಒಟ್ಟ ಹೊಳೆ ದಾಟಿಗೆ ಮನಗುದ್ರಿ. ಹಿಂಗಾಗಿ ಬೆಳೆಯನ್ನು ಭಯಂಕರ ನುಕ್ಸಾನ ಆಗ್ಯಾರ ಸಲ ನಮ್ಮ. ಅದಕ್ಕೆ ಟಿಸಿ ಸುಟ್ಟರು ಸಹಿತ ರೀ ಅವರು ಸುತ್ತಿಸ್ಕೊಂಡು ನಾವ ಕುಡಿಸ್ತೀವಿ ಅಂದ್ರೂ ಕುಂಡ್ರು ಇಲ್ರಿ. 2 ತಿಂಗಳ 3 ತಿಂಗಳ ಟಿಸಿ ಕೊಡಾಗಿಲ್ಲ. ಇನ್ನು ಕೆಲವೊಂದು ಕಡೆ ಗಂಗಾ ಕಲ್ಯಾಣ ಯೋಜನೆದಾಗ ಹಾಕಿರೋ ಬೋರ್ವೆಲ್ಕ ಇನ್ನೂ ತನಕ ಟಿಸಿ ಕುಂದ್ರಿಸಿಲ್ಲ. ಈ ಸಂಬಂಧ ಅಧಿಕಾರಿಗಳನ್ನ ಕೇಳಿದ್ರ ಚಕಾರ ಎತ್ತಾವಲ್ರ. ಇದ್ರ ಜೋಡಿ ಕಾಯಮಾಗಿ ಕರೆಂಟ್ ಕೊಡದಿರೋದು ಹಳ್ಳಿ ರೈತರ ತಲೆ ಕೆಡುವಂಗೆ ಮಾಡೈತಿ. ಬೇರೆ ಹಾದಿ ಇಲ್ದ ಈಗ ಜಮಖಂಡಿ ಹೆಸ್ಕಾಂ ಕಚೇರಿ ಮುಂದೆ ದಿವಸ ಉಪವಾಸ ಸತ್ಯಾಗ್ರಹ ಮಾಡ್ತೀವಂತಾರ ರೈತರು. ನಮ್ಗೆ 5 ವರ್ಷ ಆತ್ರಿ ಬೋರ್ ಹಾಕಿ ಗಂಗಾ ಕಲ್ಯಾಣಿ. ಅವ್ರು ಒಟ್ಟ ಟಿಸಿನ ಕೊಟ್ಟಿಲ್ಲ. ನಮಗೆ ಕೊಡ್ತಾನ ಅನ್ಕೋತ ಬಂದ್ಕಿಸಿಂದ ಬರೀ ಸುಳ್ಳ ಮಾಡ್ಲಾತಾರು. ರಗಡ ಅದ್ರ ಬದಲು ನಾವು ಹೋರಾಟ ಮಾಡಿವಿ. ನಮಗೆ ಟಿಸಿ ಕೊಡವಾರ ಅವರು. ಅದಕ್ಕೆ ಸಮಸ್ಯೆ ಆಗೈತಿ. ಮತ್ತು ಅದನ್ನು ನಮಗೆ ಪರಿಹಾರ ಆಗ್ಬೇಕು. ಒಟ್ನಾಗ ಕರೆಂಟ್ ಸಮಸ್ಯೆಯಿಂದ ಬೆಂದು ಹೋದ ರೈತರು ಈಗ ಉಪವಾಸ ಸತ್ಯಾಗ್ರಹ ಚಾಲೂ ಮಾಡ್ಯಾರ. ತಮಗೆ ಸೂಕ್ತ ಪರಿಹಾರ ಸಿಗದ ಹೋದ್ರ ಮುಂದಿನ ದಿನದಾಗ ಹೋರಾಟ ಇನ್ನೂ ಜೋರು ಮಾಡ್ತೀವಂತ ಎಚ್ಚರಿಕೆ ಕೊಟ್ಟಾರ. ಮಲ್ಲಿಕಾರ್ಜುನ್ ಹೊಸಮನಿ, ಸುವರ್ಣ ನ್ಯೂಸ್ 24/7 ಬಾಗಲಕೋಟೆ. ಬಸ್ಸಿಗೆ ಕಾಯು ಮಂದಿಗೆ ಅನುಕೂಲ ಆಗ್ಲಿ ಅಂತ ಸರ್ಕಾರ ಹಳ್ಳಿಗೆ ಬಸ್ ಸ್ಟ್ಯಾಂಡ್ ರೆಡಿ ಮಾಡ್ಯಾದ. ಆದ್ರ ಗುಲ್ಬರ್ಗಾ ಜಿಲ್ಲೆಯೊಳಗ ಒಂದು ಬಸ್ ಸ್ಟ್ಯಾಂಡ್ ಐತಿ, ಹೆಸರಿಗೆ ಅಷ್ಟ. ಯಾಕಂತೀರೇನ ನೀವ ನೋಡ್ರಿ. ಇದು ಗುಲ್ಬರ್ಗಾ ಜಿಲ್ಲೆ ಚಿಂಚೋಳಿ ತಾಲೂಕಿನ ಕೂಡ್ಲಿ ಬಸ್ ಸ್ಟ್ಯಾಂಡು. ಆದ್ರೆ ಈ ಬಸ್ ಸ್ಟ್ಯಾಂಡ್ ಇದ್ರೂ ಇಲ್ದಂಗ. ಯಾಕಂದ್ರೆ ಇದರಿಂದ ಮಂದಿಗೇನು ಉಪಯೋಗ ಆಗವಲ್ದು. ಇಡೀ ಬಸ್ ಸ್ಟ್ಯಾಂಡ್ನಾಗ ಹೋಟೆಲು ಕಟಿಂಗ್ ಮಾಡೋರೆ ತುಂಬ ಹೋಗ್ಯಾರ. ಹಂಗಂತ ಇವರೇನು ಕಬಳಿಸಿಲ್ಲ. ಲಾಭ ಮಾಡಕ ಕೂಡ್ಲಿ ಗ್ರಾಮ ಪಂಚಾಯತಿಯವರ ಬಾಡಿಗೆ ಕೊಟ್ಟಾರಂತ. ಒಳ್ಳೆ ಸುಮಾರು ಒಂದು 15 ವರ್ಷ ಆಯ್ತು ಇದು ಬಿಲ್ಡಿಂಗ್ ಕಟ್ಟಿಗೆ ಬಸ್ ಸ್ಟ್ಯಾಂಡ್ ಸಲುವಾಗಿ ಇವರು ಗ್ರಾಮ ಪಂಚಾಯತ್ದವ್ರು ಇದು ಕಿರಾಯ ಲೀಸ್ ಮೇಲೆ ಕೊಟ್ಟಿದ್ರು. ಪಬ್ಲಿಕ್ ಜನರಿಗೆ ಬಸ್ ಸ್ಟ್ಯಾಂಡ್ ಇಲ್ರಿ ಇಲ್ಲಿ. ಇವತ್ತು ತೊಂದರೆ ಆಗಲ್ಲ ಅಂತಂದ್ರೆ ಒಟ್ಟು ಕುಂದ್ರಲಕ್ಕೆ ಜಾಗನೇ ಇಲ್ರಿ. 10 ವರ್ಷದ ಹಿಂದೆನೆ ಬಸ್ ಸ್ಟ್ಯಾಂಡ್ ರೆಡಿ ಆಗ್ಯದ. ಬಸ್ ಸ್ಟ್ಯಾಂಡ್ ಇದ್ರು ಕೂಡ್ಲಿ ಊರನ್ ಮಂದಿ ಮಾತ್ರ ಹೊರಗೆ ನಿಂತ ಬಸ್ಸಿಗೆ ಕಾಯ್ತಾರ. ಮಳಿ ಬಿಸಿಲ್ನಾಗ ಹೊರಗ ನಿಲ್ತಾರ. ರೊಕ್ಕದ ಆಸಿಗೆ ಪಂಚಾಯತಿ ಬಸ್ ಸ್ಟ್ಯಾಂಡನ್ನ ಹೋಟೆಲು ಕಟಿಂಗ್ ಅಂಗಡಿಗಳಿಗೆ ಕೊಟ್ಟಿದ್ದಕ್ಕ ಇಲ್ಲಿನ ಮಂದಿಗೆ ಬ್ಯಾಸರ ಆಗ್ಯದಂತ. ಇಲ್ಲಿ ಬಸ್ ಸ್ಟ್ಯಾಂಡ್ ಐತ್ರಿ. ಮೊದಲ ಬಸ್ ಸ್ಟ್ಯಾಂಡ್ ಇದ್ದ ಮ್ಯಾಗ ಅದು ನಾವ್ರ ನೋಡಿಲ್ರಿ. ಯಾವಾಗ ಕಟ್ಟಿದತ್ತೋ ಏನೋ. ನಾವು ನೋಡೋ ಟೈಮಿಗಾರ ಹಿಂಗೆ ಪಂಚಾಯತ್ದವ್ರು ಎಲ್ಲರೂ ಇದು ಮಾಡಿ ಕ್ಯಾಸಿ ಲೀಸ್ ಮ್ಯಾಗ ಕಿರಾಯ ಮ್ಯಾಗ ಕೊಟ್ಟಾರಂತೀವ್ರಿ. ಈಗ ಪಬ್ಲಿಕ್ ನಿಂದಿರ್ಲಾಕ ಜಾಗ ಇಲ್ರಿ. ಎಲ್ಲಿ ಅಲ್ಲಿ ಯಾವಾರ ಒಂದು ದುಕಾನ್ದಾಗ ಹೋಗಿ ಯಾವ್ದಾರ ಒಂದು ಇದ್ರದಾಗ ನಿಂದಿರ್ಬೇಕಾದ್ರೆ ಅವ್ರು ಪಬ್ಲಿಕ್ ನಂಬಲ್ಲಿ ಯಾಕಪ್ಪ ಈ ಕಡೆ ನಡ್ರಿ ಅಂತ ಹೇಳ್ತಾರೆ. ಒಂದು ಕಡೆ ಬೇಕಾದ ಜಾಗದಾಗ ಹೊಸ ಬಸ್ ಸ್ಟ್ಯಾಂಡ್ ಮಾಡೋಕೆ ಸಾರಿಗೆ ಸಂಸ್ಥೆಯವರು ಮುಂದಾಗ್ಯಾರ. ಆದ್ರೆ ಕೂಡ್ಲಿಯಾಗ ಮಾತ್ರ ಬಸ್ ಸ್ಟ್ಯಾಂಡ ಬೇರೆಯವ್ರಿಗೆ ಸಿಕ್ಕದ. ಲಾಭ ಬೇಕು ಕರೆವು. ಹಂಗಂತ ಊರ್ ಮಂದಿಗೆ ತೊಂದರೆ ಮಾಡೋದು ಎಷ್ಟು ಸರಿ ಅಂತಾರ ಕೂಡ್ಲಿ ಮಂದಿ. ಇನ್ನು ಮುಂದಾದರೂ ಗ್ರಾಮ ಪಂಚಾಯತಿಯವರು ಜನಸೇವೆನೇ ಮುಖ್ಯ ಅನ್ನೋದು ತಿಳ್ಕೊಬೇಕಾಗ್ಯದ. ಶರಣಯ್ಯ ಹಿರೇಮಠ್, ಸುವರ್ಣ ನ್ಯೂಸ್ 24/7 ಗುಲ್ಬರ್ಗಾ. ಸಾಮೂಹಿಕ ಮದುವೆಯಾಗ ಸಣ್ಣೋರ್ ಲಗ್ನಾನೇ ಭಾಳ ಆಕ್ಕಾವ್ ನೋಡ್ರಿ. ಅಂಥದ್ದೆಲ್ಲ ನಿಲ್ಲಿಸ್ಬೇಕಂತ ಸರ್ಕಾರ ರಗಡ್ ರೂಲ್ಸ್ ಮಾಡೈತಿ. ಬಾಲ್ಯ ವಿವಾಹ ತಡೆ ಕೋರ್ ಕಮಿಟಿನೂ ಒಂದಿಷ್ಟು ರೂಲ್ಸ್ ಜಾರಿ ಮಾಡೈತಿ. ಆದ್ರೆ ಅದನ್ನೆಲ್ಲ ಯಾರು ಪಾಲಿಸ್ತಾರ್ರಿ? ಕೊಪ್ಪಳದಾಗಂತೂ ಉಳ್ಳವ್ರು ಮಾಡಿದ್ದ ಆಟ ಆಗೈತ್ ನೋಡ್ರಿ. ಸಾಮೂಹಿಕ ಲಗ್ನ ಮಾಡೋದು ಅಂದ್ರೆ ದೊಡ್ಡ ರಾಜಕಾರಣಿಗಳಿಗೆ, ಸಂಘ ಸಂಸ್ಥಾದವ್ರಿಗೆ ಪ್ರಚಾರದ ಖಯಾಲಿ ಆಗೈತೆ ನೋಡ್ರಿ. ಏಟ್ ಮಂದಿನ ಲಗ್ನ ಮಾಡ್ತೀವಿ ಅನ್ನೋದನ್ನ ನೋಡ್ತಾರ ಹೊರತು ಲಗ್ನ ಮಾಡ್ಕೊಳ್ಳೋ ಹುಡುಗ ಹುಡುಗಿ ಎಷ್ಟು ವಯಸ್ಸಿನವ್ರು ಅದಾರ ಅನ್ನೋದನ್ನ ಅವ್ರು ನೋಡೋದೇ ಇಲ್ಲ.
ಹೀಗಾಗಿ ಸಾಮೂಹಿಕ ಲಗ್ನ ಆದಾಗ ಬಹಳಷ್ಟು ಅಪ್ರಾಪ್ತ ವಯಸ್ಸಿನವರು ಮದುವೆ ಆಕ್ಕಾರ. ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ನೇತೃತ್ವದಾಗಿನ ಬಾಲ್ಯ ವಿವಾಹ ತಡೆ ರಾಜ್ಯ ಕೋರ್ ಕಮಿಟಿ ಇಂಥದ್ನೆಲ್ಲ ತಡಿಬೇಕಂತ ಒಂದಿಷ್ಟು ಸೂಚನಾ ಕೊಟ್ಟೈತಿ. ಇದಾ ವರ್ಷದ ಆಗಸ್ಟ್ 18ರಿಂದನ ಅವು ಜಾರಿಗೆ ಬಂದಿದ್ರು ಕೇರ್ ಮಾಡುವರು ಯಾರೂ ಇಲ್ಲ ನೋಡ್ರಿ. ಜಿಲ್ಲೆಯಲ್ಲಿ ಹಲವಾರು ಕಡೆ ಈ ಸಾಮೂಹಿಕ ವಿವಾಹಗಳನ್ನು ಮತ್ತು ಅವರು ರಿಜಿಸ್ಟ್ರೇಷನ್ ಮಾಡದೇನೆ ಸಾಮೂಹಿಕ ವಿವಾಹಗಳನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಭಾಳಷ್ಟು ಸ್ಪಷ್ಟ ಸರ್ಕ್ಯುಲರ್ ಇದ್ದರೂ ಕೂಡ ಸಾಮೂಹಿಕ ವಿವಾಹವನ್ನು ಆಯೋಜಿಸುವವರು ಇದರ ಬಗ್ಗೆ ಯಾವುದೇ ಗಮನ ಹರಿಸ್ತಾ ಇಲ್ಲ. ಇದಾ ಅಕ್ಟೋಬರ್ದಾಗ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ಗಣದಾಳ, ಎಡ್ಡೋಣಿ ಮತ್ತು ಚಿಕ್ಕೇನಕೊಪ್ಪದಾಗ ಸಾಮೂಹಿಕ ಲಗ್ನ ನಡೆದವು. ಅದ್ರಾಗ ಕೋರ್ ಕಮಿಟಿ ಕೊಟ್ಟಿರೋ ಯಾವುದೂ ರೂಲ್ಸ್ ಪಾಲ್ಸಾಕ ಹೋಗಿಲ್ಲ ಅನ್ನೋದು ತಿಳಿದು ಬಂದೈತಿ. ಇಂಥ ಸಾಮೂಹಿಕ ಲಗ್ನ ಮಾಡೋ ಸಂಘ ಸಂಸ್ಥಾನ ಇರಲಿ, ಖಾಸಗಿ ವ್ಯಕ್ತಿನ ಇರಲಿ, ಅವರು ಜಿಲ್ಲಾ ನೋಂದಣಿ ಕಚೇರಿಯಾಗ ನೋಂದಣಿ ಮಾಡಿಸ್ಬೇಕು. ಅಷ್ಟೇ ಅಲ್ದ ಲಗ್ನ ಮಾಡ್ಕೊಂಡಿರೋ ಹುಡುಗ ಹುಡುಗಿ ದಾಖಲಿನ ಫೋಟೋ ಸಮೇತ ಕೊಡಬೇಕು. ಅಂಥ ರೂಲ್ಸ್ ಕೊಪ್ಪಳ ಜಿಲ್ಲಾದಾಗ ಯಾರೂ ಪಾಲಿಸಿಲ್ಲ ನೋಡ್ರಿ. ಹೆಚ್ಚಿನ ಸಾಮೂಹಿಕ ಮಾಡ್ಬೇಕಂತೇಳಿ ಬಾಲ್ಯ ವಿವಾಹಗಳನ್ನು ಮಾಡಕತ್ತಾರೆ. ಆದರೆ ಸರ್ಕಾರ ಇದನ್ನು ಮನಗಂಡು ಬಾಲ್ಯ ವಿವಾಹವನ್ನು ಮಾಡುವ ಸಮಯದಲ್ಲಿ ಜನನ ಪ್ರಮಾಣ ಪತ್ರವನ್ನು ಅಥವಾ ನೋಂದಣಿಯನ್ನು ಕಡ್ಡಾಯ ಮಾಡ್ಬೇಕಂತೇಳಿ ಸರ್ಕಾರ ಒಂದು ಕಾಯ್ದೆ ತಂದೈತಿ. ಈ ಸರ್ಕಾರ ತೆಗೆದುಕೊಂಡಿರೋ ಈ ಕ್ರಮ ಭಾಳಷ್ಟು ಶ್ಲಾಘನೀಯ ಅಂತ ಹೇಳ್ಬೋದು. ಹೀಗಾಗಿ ಈ ಸಂಘ ಸಂಸ್ಥೆಯವ್ರದ್ದು ಮತ್ತು ಸರ್ಕಾರದ್ದು ಮತ್ತು ಜನರ ಪಾತ್ರ ಈ ಬಾಲ್ಯ ವಿವಾಹ ತಡೆಗಟ್ಟೆಯಲ್ಲಿ ಭಾಳ ಮಹತ್ವ ಇದೆ ಅಂತೇಳಿ ನಾವು ಈ ಮೂಲಕ ಹೇಳ್ಬೋದು. ಇನ್ಮ್ಯಾಲಾದರೂ ಅಧಿಕಾರಿ ಮಂದಿ ಹುಷಾರಾಗಬೇಕು. ಸಾಮೂಹಿಕ ಲಗ್ನ ಮಾಡಿಸೋರು ಯಾರ್ಯಾರ ಇರಲಿ, ಸರಿಯಾಗಿ ಎಲ್ಲ ರೂಲ್ಸ್ ಪಾಲಿಸ್ಯಾರೋ ಇಲ್ಲೋ ನೋಡ್ಕೋಬೇಕ. ಇಲ್ಲಾಂದ್ರೆ ಸಣ್ಣ ಹುಡುಗ ಹುಡುಗಿರ್ ಲಗ್ನ ಆಗೋದನ್ನ ಯಾರೂ ತಪ್ಸಕ್ಕಾಗಂಗಿಲ್ಲ. ಮಂದಿನೂ ಈ ಬಗ್ಗೆ ಒಂದೀಟಾರ ಕಾಳಜಿ ವಹಿಸಿದ್ರೆ ಅಪ್ರಾಪ್ತರ ಲಗ್ನ ತಪ್ಸಕ್ ಆಕೇತ್ ನೋಡ್ರಿ. ದೊಡ್ಡೇಶ್ ಎಲಿಗಾರ, ಸುವರ್ಣ ನ್ಯೂಸ್ 24/7 ಕೊಪ್ಪಳ.